ಲೋಕಾಕಾಶ ಭಾಗ 22. ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ನನ್ನ ಗುರುಗಳಿಗೆ ಜಯವಾಗಲಿ. ಬರೆದಿರುವುದನ್ನು ಸ್ವಲ್ಪ ನೋಡಿಕೊಳ್ಳಿರಿ ಸ್ವಚ್ಛವಾಗಿ. ನಾನು ಅದನ್ನು ಹೇಳುತ್ತಾ ಹೋಗುತ್ತೇನೆ, ನೀವು ಕೂಡ ಜೊತೆಯಲ್ಲಿ ಬರ್ಕೊಂಡು ಹೋದರೆ ಭಾಳ ಒಳ್ಳೆಯದನ್ನು. ದಾತಕಿ ಖಂಡದಲ್ಲಿ 2 ಮತ್ತು ಪುಷ್ಕರಾರ್ಧದಲ್ಲಿ 2, ಒಟ್ಟು 4 ಇಶ್ವಾಕಾರ ಪರ್ವತಗಳು ಇವೆ. ಈ ಪರ್ವತಗಳ ಕಾರಣದಿಂದ ಪೂರ್ವ ದಾತಕಿ ಖಂಡ, ಪಶ್ಚಿಮ ದಾತಕಿ ಖಂಡ ಮತ್ತು ಪೂರ್ವ ಪುಷ್ಕರಾರ್ಧ, ಪಶ್ಚಿಮ ಪುಷ್ಕರಾರ್ಧಗಳ ವಿಭಜನೆ ಆಗಿದೆ. ಕಾಲೋದ ಅಥವಾ ಕಾಲೋದದಿ ಸಮುದ್ರ ದಾತಕಿ ಖಂಡವನ್ನು ಸುತ್ತುವರಿದು 8 ಲಕ್ಷ ಯೋಜನ ಪ್ರಮಾಣ ವಿಸ್ತಾರದ ಕಾಲೋದದಿ ಸಮುದ್ರ ಇದೆ. ಇದು 1000 ಯೋಜನ ಆಳ ಇದೆ. ಸಮುದ್ರದ ಒಳದಿಕ್ಕು, ವಿದಿಶಾ ಮತ್ತು ಅಂತರ ದಿಕ್ಕುಗಳಲ್ಲಿ 48 ದ್ವೀಪಗಳು ಇವೆ. ಅಂದರೆ 24 ಅಭ್ಯಂತರ ಭಾಗದಲ್ಲಿ, 24 ಬಾಹ್ಯ ಭಾಗದಲ್ಲಿ ಇವೆ. ಪೂರ್ವ ಭಾಗದ ದ್ವೀಪಗಳಲ್ಲಿ ಮತ್ಸ್ಯಮುಖ, ಅಶ್ವಕರ್ಣ, ಪಕ್ಷಿಮುಖ, ಹಸ್ತಿಕರ್ಣ, ಕುಮಾನುಷರು ಇದ್ದಾರೆ. ವಾಯುವ್ಯ ಪ್ರಭೃತಿ ವಿದಿಶಗಳಲ್ಲಿ ಹಂದಿಕರ್ಣ, ಪೂರ್ವ ಆಗ್ನೇಯ ದಿಕ್ಕಿನಲ್ಲಿ ಉಷ್ಟ್ರಕರ್ಣ, ಮಾಜರ್ಮುಖ, ಕರ್ಣ ಪ್ರವರ್ಣ, ಗಜಮುಖ, ಗೋಕರ್ಣ ರೂಪದ ಕೂಮಾನುಷರು ಇದ್ದಾರೆ. ಇನ್ನೂ ಅನೇಕ ಪ್ರಕಾರದ ಕೂಮಾನುಷರು ಇದ್ದಾರೆ. ಇಲ್ಲಿಯ ಎಲ್ಲ ವರ್ಣನೆ ಲವಣ ಸಮುದ್ರದಂತೆಯೇ ತಿಳಿಯಬೇಕು. ಲವಣ ಮತ್ತು ಕಾಲೋದ ಈ 2 ಸಮುದ್ರಗಳ ಒಳಗೆ ಇರುವ ಕೂಬೋಗು ಭೂಮಿಗಳು. ಅಂದರೆ ಕೂಮಾನುಷರ ದ್ವೀಪಗಳ ಸಂಖ್ಯೆ 48 ಕೂಡಿಸು 48 ಒಟ್ಟು 96. ಪುಷ್ಕರ ಅರ್ಧ ದ್ವೀಪ. ಪುಷ್ಕರ ದ್ವೀಪದ ಮಧ್ಯದಲ್ಲಿ 1721 ಯೋಜನ ಎತ್ತರ ಮತ್ತು ಅದರ ಅಡಿಪಾಯ 430 ಯೋಜನ 1 ಕೋಶ ಇರುವ ಗೋಲಾಕಾರದಿಂದ ದ್ವೀಪವನ್ನು ಸುತ್ತುವರಿದು ಮಾನುಷೋತ್ತರ ಹೆಸರಿನ ಪರ್ವತ ಇದೆ. ಇದರ ಮೂಲದ ವಿಸ್ತಾರ 1022 ಯೋಜನಗಳು, ಮಧ್ಯದಲ್ಲಿ ವಿಸ್ತಾರ 723 ಯೋಜನಗಳು, ಮೇಲೆ ಶಿಖರದ ವಿಸ್ತಾರ 424 ಯೋಜನಗಳು. ಪರ್ವತದ 4 ಕಡೆಗೆ ಮತ್ತು ಕ್ಷೇತ್ರಗಳ ಬಹುಮಧ್ಯ ಭಾಗದಲ್ಲಿ ಅದರ ಪಾರ್ಶ್ವಭಾಗಗಳಲ್ಲಿ ಪ್ರಕಾಶಮಾನ ದಿವ್ಯ ರತ್ನಮಯ 14 ಗುಹೆಗಳು ಇವೆ. ಪರ್ವತದ ಮೇಲೆ ವನಖಂಡ ಇವೆ. 22 ದಿವ್ಯ ಕೂಟಗಳಿವೆ, ಸಿದ್ಧಕೂಟಗಳಿವೆ. ಸಿದ್ಧಕೂಟದಲ್ಲಿ ನಿಷಧ ಪರ್ವತದಲ್ಲಿ ಇರುವಂತೆ ಆಕಾರದ 4 ಅಕೃತ್ರಿಮ ಜಿನಮಂದಿರಗಳು ಇವೆ. ಅನ್ಯ ಕೂಟಗಳಲ್ಲಿ ಬಂಗಾರದ, ಅಂದರೆ ಆ ಕೂಟಗಳು ಬಂಗಾರದವಿದ್ದಾವೆ, ಅಲ್ಲಿ ವ್ಯಂತರ ದೇವತೆಗಳ ನಿವಾಸ ಸ್ಥಾನಗಳು ಇವೆ. ಪುಷ್ಕರಾರ್ಧದಲ್ಲಿ ದಾತಕಿ ಖಂಡದಲ್ಲಿ ಇರುವಂತೆಯೇ ಇರುವ ರೀತಿ 2 ಇಶ್ವಾಕಾರ ಪರ್ವತಗಳು ಇವೆ. ಆದರೆ ಅವು ದಾತಕಿ ಖಂಡದವುಗಳಿಗಿಂತ ದ್ವಿಗುಣ ವಿಸ್ತಾರದವು ಇದ್ದಾವೆ. ಈ 2 ಇಶ್ವಾಕಾರ ಪರ್ವತಗಳ ಮಧ್ಯದಲ್ಲಿ ಅರ್ಧ ಚಂದ್ರಾಕಾರ ಆಕೃತಿ ಇರುವಂತಹ ಉತ್ತಮ ಕ್ಷೇತ್ರಗಳು ಇವೆ. ಅವುಗಳ ವಿಡೇಯ ಕ್ಷೇತ್ರ ಮಧ್ಯೆ ಒಂದು ಮಂದಾರ ಮತ್ತು ವಿದ್ಯುನ್ಮಾಲಿ ಮೇರು ಪರ್ವತಗಳು ಇವೆ. ಮೇರು ಪರ್ವತಗಳು ಜಂಬೂ ಶಾಲ್ಮಲಿ ವೃಕ್ಷ. ಇದನ್ನು ಉಳಿದು ಅನ್ಯ ಕ್ಷೇತ್ರ, ನದಿ, ಪರ್ವತ ಎಲ್ಲವನ್ನೂ ಜಂಬೂ ದ್ವೀಪದಂತೆಯೇ ಇಲ್ಲಿ ತಿಳಿಯಬೇಕು. 2.5 ದ್ವೀಪದ 5 ಮೇರು ಪರ್ವತಗಳಲ್ಲಿ, ಅಂದರೆ ಒಂದರಲ್ಲಿ 16ರಂತೆ 16 × 5 ಒಟ್ಟು 80 ಅಕೃತ್ರಿಮ ಚೈತ್ಯಾಲಯಗಳು ಇವೆ. ಅವುಗಳನ್ನು ಮತ್ತು 3 ಲೋಕದ ಎಲ್ಲ ಅಕೃತ್ರಿಮ ಚೈತ್ಯಾಲಯಗಳ ವರ್ಣನೆಯನ್ನು ಸ್ವಾಧ್ಯಾಯದ ಅಂತ್ಯದಲ್ಲಿ ಹೇಳುತ್ತೇನೆ. ಈಗ ಆಗೋದಿಲ್ಲ ಅದೀಗ. 5 ಮೇರು ಸಂಬಂಧಿ ವಿಡೇಯ ಕ್ಷೇತ್ರಗಳಲ್ಲಿ ಒಂದರಲ್ಲಿ 4ರಂತೆ 4 × 5 ಸಮ 20 ತೀರ್ಥಂಕರರು ಯಾವಾಗಲೂ ವಿರಾಜಮಾನರು ಇರುತ್ತಾರೆ. ಯಾರದ್ದಾದರೂ ಮೋಕ್ಷ ಆದರೆ ಆ ಸ್ಥಾನಕ್ಕೆ ಅದೇ ಹೆಸರಿನ ತೀರ್ಥಂಕರರು ಬರುತ್ತಾರೆ. ಜಂಬೂ ದ್ವೀಪದ ವಿದೇಹ ಕ್ಷೇತ್ರದಲ್ಲಿ ಸೀಮಂದರರು, ಯುಗಮಂದರರು,
ಬಾಹುರವರು ಸುಬಾಹುರವರು ಇದ್ದಾರೆ. ದಾತಕಿ ಕಂಡ ಪೂರ್ವ ವಿದೇಹ ಕ್ಷೇತ್ರದಲ್ಲಿ ಸುಜಾತರು, ಸ್ವಯಂಪ್ರಭರು, ವೃಷಭಾನರು, ಅನಂತವೀರ್ಯರು ಇದ್ದಾರೆ. ದಾತಕಿ ಕಂಡ ಪಶ್ಚಿಮ ವಿದೇಹ ಕ್ಷೇತ್ರದಲ್ಲಿ ಸೂರಪ್ರಭರು, ವಿಶಾಲ ಕೀರ್ತಿಯವರು, ವಜ್ರಧರರು, ಚಂದ್ರಾನನರು ಇದ್ದಾರೆ. ಪುಷ್ಕರಾರ್ಧ ಪೂರ್ವ ವಿದೇಹ ಕ್ಷೇತ್ರದಲ್ಲಿ ಭದ್ರಬಾಹುರವರು, ಭುಜಂಗಮರವರು, ಈಶ್ವರರವರು, ನೇಮಿಪ್ರಭರು ಇದ್ದಾರೆ. ಪುಷ್ಕರಾರ್ಧದ ಪಶ್ಚಿಮ ವಿದೇಹ ಕ್ಷೇತ್ರದಲ್ಲಿ ವೀರಸೇನರು, ಮಹಾಭದ್ರರು, ದೇವಯಶರು, ಅಜಿತ ವೀರ್ಯರು ಇದ್ದಾರೆ. ಇವರ ದಿವ್ಯಧ್ವನಿ ಪ್ರತಿದಿನ ಹೊರಡುತ್ತಾ ಇದ್ದು ಅಸಂಖ್ಯ ಜೀವಗಳು ಧರ್ಮಾಮೃತ ಉಣ್ಣುತ್ತಿವೆ. ಅಂತಹ ಮಹಾ ಉಪಕಾರಿ ತೀರ್ಥರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಒಂದು ವಿದೇಹ ಕ್ಷೇತ್ರದಲ್ಲಿ 32 ನಗರಗಳು, 5 ವಿದೇಹದಿಂದ 32 × 5 = 160 ನಗರಗಳು. ಅದರಲ್ಲಿ 20 ನಗರಗಳಲ್ಲಿ ಯಾವಾಗಲೂ ತೀರ್ಥಂಕರರು ಇರುತ್ತಾರೆ. ಆದರೆ ಉಳಿದ 140 ನಗರಗಳಲ್ಲಿ ಯಾವಾಗ ಬೇಕಾದರೂ ತೀರ್ಥಂಕರರು ಆಗಬಹುದು. 5 ವಿದೇಹಗಳಿಂದ 160 ನಗರ, 5 ಭರತ, 5 ಐರಾವತ ಸೇರಿಸಿದರೆ 170 ಕರ್ಮಭೂಮಿಗಳು ಆಗುತ್ತವೆ. ಕಡಿಮೆ ಅಂದರೆ 20 ತೀರ್ಥಂಕರರು ಯಾವಾಗಲೂ ಇರುತ್ತಾರೆ. ಹೆಚ್ಚೆಂದರೆ ಒಂದೇ ಸಮಯಗಳಲ್ಲಿ 3 ಲೋಕದಲ್ಲಿ 170 ತೀರ್ಥಂಕರರು ವಿರಾಜಮಾನರಾಗಬಹುದು. ಇದಕ್ಕೂ ಅಧಿಕ ಎಂದಿಗೂ ಆಗಲಾರರು. ಯಾವಾಗ 170 ತೀರ್ಥಂಕರ ಆಗಿದ್ದರೂ ಇದು ಕೇವಲ ಜ್ಞಾನದ ವಿಷಯ ಇದೆ, ನನ್ನದು ಅಲ್ಲ. ಆದರೆ ನನ್ನ ಕಿಂಚಿತ್ ಪುಣ್ಯದಿಂದ ಮಹಾ ಉಪಕಾರಿ ಶಿಕ್ಷಣ ಗುರುಗಳ ಮುಖಾರವಿಂದದಿಂದ ಕೇಳಿದ್ದೇನೆ. ನಮ್ಮ ಭರತ ಕ್ಷೇತ್ರದಲ್ಲಿ ಆವಾಗ 2ನೇಯ ತೀರ್ಥಂಕರಾದಂತಹ ಭಗವಾನ್ ಅಜಿತನಾಥರು ಸಮೋಷಣದಲ್ಲಿ ವಿರಾಜಮಾನರಿದ್ದರು. ಆವಾಗ 170 ಎಲ್ಲ ಕರ್ಮಭೂಮಿಯಲ್ಲಿ 170 ತೀರ್ಥಂಕರರು ಮತ್ತು 170 ಅವರ ಸಮೋಷಣ ಇತ್ತಂತೆ. ಇದಕ್ಕೆ ಈವರೆಗೆ ನನಗೆ ಶಾಸ್ತ್ರ ಪ್ರಮಾಣ ಸಿಗಲಿಲ್ಲ. ಯಾರಿಗಾದರೂ ಸಿಕ್ಕಿದರೆ ನನಗೆ ಕಳಿಸಿದರೆ ಉಪಕಾರ ಆಗುತ್ತದೆ. 5 ಭರತ ಕ್ಷೇತ್ರ, 5 ಐರಾತ್ ಕ್ಷೇತ್ರಗಳಲ್ಲಿ ಭೂತ ವರ್ತಮಾನ ಭವಿಷ್ಯತ್ ಕಾಲದ 24 ತೀರ್ಥಂಕರರು ಆಗುತ್ತಾರೆ. ಒಂದು ಕ್ಷೇತ್ರದಲ್ಲಿ ತ್ರಿಕಾಲ ತೀರ್ಥಂಕರರು 72 ಆಗ್ತಾರೆ. ಆವಾಗ 10 ಕ್ಷೇತ್ರದಲ್ಲಿ 72 × 10 = 720 ತೀರ್ಥಂಕರರು. ಮತ್ತು ವಿದೇಹ ಕ್ಷೇತ್ರದ ಯಾವಾಗಲೂ ವಿದ್ಯಮಾನರಿರುವಂಥ ತೀರ್ಥಂಕರ ಹೆಸರುಗಳನ್ನು ತಿಳಿಯಲು ಶಾಸ್ತ್ರ ಕೊಡುತ್ತೀನಿ, ನೋಡಿಕೊಳ್ಳಿರಿ. ಶಾಸ್ತ್ರದ ಪ್ರಕರಣ ಈ ರೀತಿ ಇದೆ, ನೋಡಿರಿ. ಎರಡೂವರೆ ದ್ವೀಪದ ಮುಖ್ಯ ವಿಷಯಗಳು. 1 × 5 = 5 ಮೇರು ಪರ್ವತಗಳು, 7 × 5 = 35 ಮುಖ್ಯ ಕ್ಷೇತ್ರಗಳು, 6 × 5 = 30 ಕುಲಾಚಲ ಪರ್ವತಗಳು, 34 × 5 170 ವಿಜಯಾರ್ಧ ಪರ್ವತಗಳು, 34 × 5 = 170 ಕರ್ಮಭೂಮಿಗಳು, 34 × 5 = 170 ಸಮ್ಮೇದ ಶಿಖರ್ಜಿಗಳು, 170 × 5 = 850 ಮ್ಲೇಜ್ ಖಂಡಗಳು, 16 × 5 = 80 ವಕ್ಷಾರ ಪರ್ವತಗಳು, 4 × 5 = 20 ಗಜದಂತ ಪರ್ವತಗಳು, 6 × 5 = 30 ಶಾಶ್ವತ ಭೋಗಭೂಮಿಗಳು, 48 × 2 = 96 ಕೂಮಾನುಷರ ದ್ವೀಪಗಳು. ಅಂದರೆ ಇವು ಕೂಭೋಗ ಭೂಮಿಗಳು. ದ್ವೀಪಗಳು ಮತ್ತು ಸಮುದ್ರಗಳ ಕ್ಷೇತ್ರಫಲಗಳನ್ನು ಇಲ್ಲಿ ಬರೆದಿದ್ದೇನೆ. ನೀವು ಇದನ್ನು ಒಂದು ಸ್ವಲ್ಪ ಬರೆದುಕೊಂಡರೆ ಬಹಳ ಒಳ್ಳೆಯದು. ನೋಡಿರಿ, ಇದು ಆದ ನಂತರ ನಿಮಗೆ ಮಹಾಶಾಸ್ತ್ರದ
ಪ್ರಕರಣವನ್ನು ಕೊಡುತ್ತೇನೆ, ಅಂದರೆ ಶಾಸ್ತ್ರವನ್ನು ತೋರಿಸುತ್ತೇನೆ. ಯಾರಿಗೆ ಆಸಕ್ತಿ ಇದೆ ಅವರು ಅಲ್ಲಿ ಇರುವಂತಹ ನದಿ, ಕೂಟ, ದ್ವೀಪ, ಸಮುದ್ರ ಮತ್ತು ಇನ್ನೂ ಅನೇಕ 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 ರಚನೆಗಳ ಕ್ಷೇತ್ರಫಲಗಳು, ಅಳತೆಗಳು ಇದನ್ನೆಲ್ಲ ತಾವು ವಿಸ್ತಾರವಾಗಿ ಶಾಸ್ತ್ರ ನೋಡಿ ತಿಳಿಯಬಹುದು. ತಿಲೋಯ ಪಂಡಿತ ಶಾಸ್ತ್ರವನ್ನು ಕೊಡುತ್ತೇನೆ ಇನ್ನು. ಆದ್ದರಿಂದ ಇದನ್ನು ಒಂದು ಸ್ವಲ್ಪ ನೋಡಿಕೊಳ್ಳಿರಿ. ಇದರ ಕೆಳಭಾಗ ಒಂದು ಸ್ವಲ್ಪ ನೋಡಿಕೊಳ್ಳ್ರಿ. ಇದನ್ನು ಸ್ವಚ್ಛ ನೋಡಿಕೊಳ್ಳಿರಿ. ಇಲ್ಲಿ ಘನಫಲ ಕೂಡ ಹೇಳಲಾಗಿದೆ, ಸ್ವಲ್ಪ ನೋಡಿಕೊಡ್ರಿ, ಬರ್ಕೊಡ್ರಿ. ಇನ್ನು ಮುಂದೆ ನಿಮಗೆ ಮಹಾಶಾಸ್ತ್ರದ ಪ್ರಕರಣವನ್ನು ಕೊಡುತ್ತೇನೆ, ಅಲ್ಲಿ ನೀವು ಓದ್ಕೋಬೋದು. ಅದನ್ನು ಅದು ಪಿ ಡಿ ಎಫ್ ಬರ್ತದೆ ನಿಮಗೆ. ತಿಲೋಯ ಪಣ್ಣತಿ ಮಹಾಶಾಸ್ತ್ರದಲ್ಲಿ ಆಚಾರ್ಯ ಭಗವಾನ್ ಯತಿ ಋಷಭರು ಈ ರೀತಿ ಬರೆದಿದ್ದಾರೆ. ಚಿತ್ರದಲ್ಲಿ ಇನ್ನು ಮುಂದಿನ ವಿಷಯವನ್ನು ಚಿತ್ರದಲ್ಲಿ ಕಲಿಯೋಣ. ಈಗ ಹೊಸ ಚಿತ್ರವನ್ನು ಹಾಗಾದ್ರೆ ನೋಡೋಣ ಅಲ್ವಾ. ಮಧ್ಯಲೋಕದ ಅಸಂಖ್ಯಾತ ದ್ವೀಪ ಮತ್ತು ಸಮುದ್ರಗಳು, ಇದರ ಬಗ್ಗೆ ನಿಮಗೆ ಹಿಂದೆ ಬೇಕಾದಷ್ಟು ಹೇಳಲಾಗಿದೆ. ಆದ್ದರಿಂದ ಇದರ ಬಗ್ಗೆ ಈಗ ವಿಶೇಷವಾಗಿ ಕಲಿಸೋದಿಲ್ಲ. ಈಗ ನಮಗೆ ಬೇಕಾದಂಥ ವಿಷಯ ಅಂತಂದರೆ ಇದು ನೋಡಿ, ನಿಮಗೆ ಗೊತ್ತಿದೆ ಮಧ್ಯದಲ್ಲಿ ಇರುವುದು ಜಂಬೂ ದ್ವೀಪ. ಇನ್ನು ಆ ಕಡೆ ಅಸಂಖ್ಯಾತ ದ್ವೀಪ ಸಮುದ್ರಗಳು ಇದ್ದಾವೆ ಎಲ್ಲ ಕಡೆಗೆ ಈ ಥರ. ಇದರ ಒಳಗಡೆ ನಿಮಗೆ ಇಲ್ಲಿವರೆಗೆ 2.5 ದ್ವೀಪ ಅಂದರೆ ಇಲ್ಲಿವರೆಗೆ ಮಾತ್ರ ನೋಡಿ, ಇಲ್ಲಿವರೆಗೆ ಇದು ಇಷ್ಟು ಮಾತ್ರ ಇದು ಎಲ್ಲ ಕಲಿಸಿದ್ದು ಆಗಿದೆ. ಈಗ ಸ್ವಲ್ಪ ಅಂದರೆ ಸಂಕ್ಷಿಪ್ತವಾಗಿ ಕಲಿಸಿದ್ದಾಗಿದೆ ನಿಮಗೆ. ಯಾಕೆಂದರೆ 2.5 ದ್ವೀಪದಲ್ಲಿ ಮಾತ್ರ ಮನುಷ್ಯರು ಇರ್ತಾರೆ. ಅಂದರೆ ಇಲ್ಲಿಂದ ಪ್ರಾರಂಭವಾಗಿ ಇಲ್ಲಿ ತನಕ ಮಾತ್ರ, ಇಲ್ಲಿ ಇಷ್ಟು ಮಾತ್ರ 2.5 ದ್ವೀಪದಲ್ಲಿ ಮಾತ್ರ ಮನುಷ್ಯರು ಇರ್ತಾರೆ, ಹೊರಗಡೆ ಮನುಷ್ಯರು ಇರುವುದಿಲ್ಲ. ಇದು ನೆನ್ಪಿಟ್ಕೊಡ್ರಿ, ಇದು ನಿಮ್ಗೆ ಗೊತ್ತಿದೆ. ಇದಾದ ನಂತರ ಇನ್ನು ಮುಂದೆ ಹೋಗ್ತಾ ದ್ವೀಪ ಸಮುದ್ರ ಹೀಗೆ ಮುಂದೆ ಹೋಗ್ತದೆ. ಆದರೆ ಇಲ್ಲಿಯಲ್ಲಿಯೂ ಅಕೃತ್ರಿಮ ಚೈತ್ಯಾಲಯ ಮಧ್ಯದಲ್ಲಿ ಇಲ್ಲ. ಆದ್ದರಿಂದ ನಾನು ಅದ್ರ ಬಗ್ಗೆ ವರ್ಣನೆಯನ್ನು ಹೇಳೋದಿಲ್ಲ. ಈಗ ನೇರವಾಗಿ ನಾವು ಇಲ್ಲಿಂದ ಈ ಜಂಬೂ ದ್ವೀಪದಿಂದ ನೇರವಾಗಿ 8ನೇ ದ್ವೀಪಕ್ಕೆ ಹೋಗೋಣ. ನೋಡಿ, ಇಲ್ಲಿಗೆ ಬಂತು 8ನೇ ದ್ವೀಪ. ಇದು 8 ಇಲ್ಲಿ ನೋಡ್ರಿ, ಇದು 8ನೇ ದ್ವೀಪ. ಇದರ ಹೆಸರು ನಂದೀಶ್ವರ ದ್ವೀಪ. ಇಲ್ಲಿ ಅಕೃತ್ರಿಮ ಚೈತ್ಯಾಲಯಗಳಿದ್ದಾವೆ. ಆದ್ದರಿಂದ ಇದರ ಬಹಳ ಕಿಂಚಿತ್ ಸಣ್ಣ ಒಂದು ವರ್ಣನೆಯನ್ನು ಹೇಳಿಬಿಡ್ತೇನೆ, ನೆನ್ಪಿಟ್ಕೊಡ್ರಿ. ಈಗ ನೋಡಿ, ಇಲ್ಲಿ 7 ದ್ವೀಪ ಸಮುದ್ರಗಳನ್ನು ನೀವು ತಿಳಿದುಕೊಳ್ಳಬೇಕು. ಇಲ್ಲಿ ಅಷ್ಟು ವಿಸ್ತಾರವಾಗಿ ಇಲ್ಲಿ ಮಾಡಿಲ್ಲ, ಆದರೆ ನೀವು ತಿಳ್ಕೊಬೇಕಷ್ಟೇ.
ಇದು 8ನೇ ದ್ವೀಪ ನಂದೀಶ್ವರ ದ್ವೀಪ. ಅರ್ಥ ಆಯಿತು. ಇದರ ಒಳಗಡೆ ಏನಾಗ್ತದೆ ಅಂತಂದರೆ ನೋಡ್ರಿ, ಇಲ್ಲಿ ಈ ಕಡೆ ಇದು 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 ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಅಲ್ವಾ. ಇಲ್ಲಿ ಪೂರ್ವದಲ್ಲಿ ನೋಡಿ, ಇದು ಒಂದು ದೊಡ್ಡದು ಮಧ್ಯದಲ್ಲಿ. ಇದನ್ನು ನೋಡಿ, ಇಲ್ಲಿ ಪರ್ವತ ಕಾಣ್ತಿದೆಯಲ್ಲ, ಇದನ್ನು ಅಂಜನಗಿರಿ ಅಂತ ಹೇಳಿ ಕರೀತಾರೆ ಈ ಪರ್ವತವನ್ನು. ಮತ್ತು ಇದರ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರದಲ್ಲಿ ನೋಡ್ಕೊಟ್ರಿ, ಇಲ್ಲಿ ಈ 1 2 3 4 ಇದನ್ನು ದಧಿಮುಖ ಪರ್ವತ ಅಂತ ಹೇಳ್ತಾರೆ. ಇದಾದ ನಂತರ ಈ ದಧಿಮುಖ ಪರ್ವತದ ವಿದಿಶಗಳಲ್ಲಿ ಈ ಕಡೆ ಇಲ್ಲಿ 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 2 4 6 8 ಇದನ್ನು ರತಿಕರ ಪರ್ವತ ಎಂದು ಹೇಳುತ್ತಾರೆ. ಅರ್ಥ ಆಯ್ತಲ್ಲ? ಹಾಂ, ಈಗ ಎಷ್ಟಾಯಿತು ನೋಡಿ, ಈ ದಿಕ್ಕಿನಲ್ಲಿ ನೀವು ನೋಡ್ರಿ, ಈ ದಿಕ್ಕಿನಲ್ಲಿ ಪೂರ್ವದಲ್ಲಿ 13, ದಕ್ಷಿಣದಲ್ಲಿ 13, ಪಶ್ಚಿಮದಲ್ಲಿ 13, ಉತ್ತರದಲ್ಲಿ 13, ಒಟ್ಟು ಎಷ್ಟು? 52 ಪರ್ವತಗಳಿವೆ. ಮತ್ತು ಅದರ ಮೇಲೆ ಒಂದೊಂದು ಅಕೃತ್ರಿಮ ಚೈತ್ಯಾಲಯಗಳು ಇದ್ದಾವೆ. ಈಗ ಅದರ ಬಗ್ಗೆ ಸರಳವಾಗಿ ನಿಮಗೆ ಗೊತ್ತಾಗಬೇಕು ಅಂತಂದರೆ ಈ ಚಿತ್ರವನ್ನು ಸ್ವಚ್ಛ ನೋಡ್ಕೋಬೇಕು ನೀವು. ಹಾಂ, ಇದಾದ ನಂತರನೇ ನಿಮಗೆ ನೋಡಿ, ಕೇವಲ ಒಂದು ಭಾಗದ್ದು ಇಷ್ಟು ಮಾತ್ರ ನಿಮಗೆ ಚಿತ್ರವನ್ನು ಬಿಡಿಸಿ ನಾನು ತೋರಿಸ್ತೀನಿ. ಅರ್ಥ ಆಯಿತು? ಇದನ್ನು ಒಂದನ್ನು ನೀವು ಕಲ್ತ್ರಿ ಅಂದ ತಕ್ಷಣ ಇದಿಷ್ಟನ್ನು ಈ ಎಲ್ಲನೂ ಕಲ್ತ ಹಾಗೇನೆ ನೀವು ಅಲ್ವಾ. ಹಾಂ, ಈಗ ಈ ಚಿತ್ರವನ್ನು ಸ್ವಲ್ಪ ಭಾಳ ಗಮನ ಇಟ್ಟು ನೋಡ್ರಿ ಹೇಗಿದೆ ಅಂಥೇಳಿ. ಗೊತ್ತಾಗ್ತಾ ಇದೆಯಲ್ಲ ಇದು? ಹಾಂ, ಇಲ್ಲಿ ನೋಡಿ, ಇದು ಅಂಜನಗಿರಿ ಪರ್ವತ. ಇದು ಕಪ್ಪು ಬಣ್ಣದ್ದು ಇದೆ. ಮತ್ತು ಈ ಎಲ್ಲ ಪರ್ವತಗಳು ಹೇಗಿದ್ದಾವೆ ಗೊತ್ತಾ? ಒಂದು ರೀತಿ ಡೋಲು ಸಮಾನ ಗೋಲಾಕಾರವಾಗಿ ಇದ್ದಾವೆ. ಗೊತ್ತಾಯ್ತಲ್ಲ? ಹಾಂ, ಇವು 4 ನೋಡ್ರಿ ದಧಿಮುಖ. ಇವು ಮೊಸರಿನ ಬಣ್ಣದವು ಇದ್ದಾವೆ. ಅದಾದ ನಂತರ ಇಲ್ಲಿ ನೋಡ್ರಿ, ಇಲ್ಲಿ ವಿದೇಶಗಳಲ್ಲಿ ರತಿಕರ ಇದಾವಲ್ಲ, ಇವು ಬಂಗಾರದ ಬಣ್ಣದವು ಇದ್ದಾವೆ. ಅರ್ಥ ಆಯ್ತಲ್ಲ? ಈ ಚಿತ್ರವನ್ನು ಸರಿಯಾಗಿ ನೋಡ್ಕೊಂಡ್ರಿ ನೀವು. ಹಾಂ, ಗೊತ್ತಾಗ್ತಿದೆಯಲ್ಲ? ಹಾಂ, ಇದೆಯಲ್ಲ, ಇದು 84,000 ಯೋಜನ ಎತ್ತರ ಇದೆ. ಇದು 10,000 ಯೋಜನೆ ಎತ್ತರ. ಇವು ಎಲ್ಲ ಇದಾವಲ್ಲ ರತಿಕರ, ಇವೆಲ್ಲ 1,000 ಯೋಜನೆ ಎತ್ತರ. ಗೊತ್ತಾಯ್ತಲ್ಲ? ಇದನ್ನು ಮತ್ತೆ ನಿಮಗೆ ಸ್ವಚ್ಛವಾಗಿ ಬರೆಸಿ ಹೇಳ್ತೀನಿ. ಈಗ ನಿಮಗೆ ಈ ಚಿತ್ರವನ್ನು ಸರಿಯಾಗಿ ನೋಡ್ಕೊಂಡ್ರಲ್ಲ, ಗೊತ್ತಾಯ್ತಲ್ಲ? ಹಾಂ, ನೀವು ಈ ರೀತಿ ಚಿತ್ರವನ್ನು ಸುಂದರವಾಗಿ ಬಿಡಿಸ್ಬೇಕು. ಇದಕ್ಕಿಂತ ಸುಂದರವಾಗಿ ಬಿಡಿಸ್ಬೇಕು. ಇದು ಭಾಳ ಸಾಮಾನ್ಯವಾಗಿ ನಾನು ಮಾಡಿದ್ದೀನಿ. ಆಯ್ತಲ್ಲ? ಹಾಂ, ಈಗ ಇದನ್ನು ಬರೆಸಿ ನಿಮಗೆ ಓದಿಸ್ತೇನೆ. ಆ ಪ್ರಕಾರ ನೀವು ತಿಳ್ಕೊಂಡ್ರೆ ಆಯಿತು. ಇದು ಒಂದು ಬದಿಯದ್ದು. ಈ ರೀತಿ 4 ಬದಿಗಳಲ್ಲಿ ಮಾಡಬೇಕಾಗುತ್ತೆ, ನೀವು ತಿಳಿಬೇಕಾಗ್ತದೆ. ಸಮಯ ಆಗ್ತಾ ಇದೆ. ಮುಂದಿನ ಭಾಗವನ್ನು ಬಂದು ನಾಳೆ ಕೇಳ್ರಿ. ಈಗ ಹೋಗಿ ಬನ್ನಿರಿ. ಸಮಸ್ತ ಕೇವಲಿಗಳಿಗೆ ಜಯವಾಗಲಿ.